ಅತ್ತೆ, ಈ ಉಪವಾಸ ಎಲ್ಲ ಯಾತಕ್ಕೆ? ನನಗೋಸ್ಕರನ? ನನ್ನ ಜೀವ ಉಳಿಸಕ? ನರಸಿಂಹ, ನೀ ನನ್ನ ಜೀವ ಕಣೋ. ನಾನು ಒಟ್ಟಿಯಾಗಿ ಇಷ್ಟು ವರ್ಷ ಬದುಕಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಣ ಕಾರಣ. ಮುಂದೆ ನೀನೇ ಇರಲ್ಲ ಅಂದ್ರೆ ನಾನು ಬದುಕಿದ್ದು ಏನ್ ಪ್ರಯೋಜನ ಹೇಳು? ಅದಕ್ಕೆ ಹೀಗೆ ಮೂರು ದಿನ ಏನು ತಿಂದೆ ಇದ್ಬಿಡದ? ನೀನು ಹೇಳ್ದಾಗ ಕೇಳ್ಬೇಕು ತಾನೆ? ಆಯ್ತು, ಸಾವಿತ್ರಿನ ನಾನು ಮದುವೆ ಆಗ್ತೀನಿ. ಹಲೋ ಹಲೋ, ನಾನು ವಿಶ್ವ ಮಾತಾಡ್ತಾ ಇರೋದು. ಹೇಳು ವಿಶ್ವ. ಅಮೃತಕ್ಕ, ಇನ್ನು ಮೇಲೆ ಈ ನಂಬರ್ ಎಲ್ಲ ನಿನ್ನ ಫೋನಲ್ಲಿ ಇರಬಾರ್ದು. ಇವನು ಬಾಬು ಇನ್ನು ಮೇಲೆ ಹಗಲು ರಾತ್ರಿ ನಿಮ್ಮ ತಾಯಿ ಹತ್ರನೇ ಕೂತಿರ್ತಾನೆ. ಈಗ ನೀನು ನನ್ನ ಜೊತೆ ಬೆಂಗಳೂರಿಗೆ ಬರ್ತಾ ಇದೀಯ. ನಾನು ಬರಲ್ಲ. ನೀವೆಲ್ಲ ಏನ್ ಮಾಡಕ್ಕೂ ಹೇಸೋರಲ್ಲ. ನಾನು ನಮ್ಮ ಅಮ್ಮನ ಜೊತೆ ಇರಬೇಕು. ನಾನು ಎಲ್ಗೂ ಬರಲ್ಲ. ನನ್ನ ಮಕ್ಕಳ ತರ ಹಠ ಹಿಡಿಬೇಡ. ಹೇಳಿದಷ್ಟು ಕೇಳ್ತೀಯವ ಅಷ್ಟೇ. ಬಾಬು, ಇವನೇನಾದ್ರೂ ಬೆಂಗಳೂರಲ್ಲಿ ತಲೆಹರಟೆ ಮಾಡಿದ್ರೆ ನೀನು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ವಾ? ಏನಾಯ್ತ್ರಿ? ನಿಮ್ಮನ್ನೇ ಹಾಕಿ ಕಟ್ಟ ಹಾಕಿದ್ದಾರೆ. ನನ್ನ ಸಿಗಾಕ್ಸ್ಬಿಟ್ಟಿದ್ದಾರೆ ಸುಮಿತ್ರಾ. ಎಲ್ಲ ಸೇರಿ ನನ್ನ ಸಿಗಾಕ್ಸ್ಬಿಟ್ಟಿದ್ದಾರೆ. ನನಗೆ ನನ್ನ ಮಗು ಮುಖ ನೋಡಕ್ಕಾಗುತ್ತೋ ಇಲ್ವೋ? ನನ್ನನ್ನು ಬಿಡಿಸ್ಕೋ ಸುಮಿತ್ರಾ, ಎಲ್ಲ ನಿನ್ ಕೈಲಿದೆ. ಯಾಕೆ ಸರ್ ಇವ್ರನ್ನ ಹೀಗೆ ಕಟ್ಟ ಹಾಕಿದ್ದೀರಾ? ಇವ್ರೇನ್ ತಪ್ಪು ಮಾಡಿದ್ದಾರೆ? ನಿಮ್ಮ ಹಸ್ಬೆಂಡು ಗ್ರಾನೈಟ್ ವ್ಯವಹಾರದ ಸೋಮಶೇಖರ್ಗೆ ಜೀವ ಹೋಗೋ ಹಾಗೆ ಹೊಡೆದಿದ್ದಾರೆ. ಮತ್ತೆ ಹಣದ ಅವ್ಯವಹಾರದಲ್ಲೂ ಶಾಮೀಲಾಗಿದ್ದಾರೆ ಅಂತ ಇವ್ರನ್ನ ಬಂಧಿಸಿದ್ದೀನಿ. ಹೋಗೆ ಅಣ್ಣನ ಕಾಲಿಗೆ ತಲೆ ಇಡು, ಇಲ್ಲ ಅಂದ್ರೆ ನಿನ್ ಕುಂಕುಮ ಹೋಗುತ್ತೆ. ಅವ್ರನ್ನ ಹೀಗೆ ಕಟ್ಟ ಹಾಕ್ತಿದ್ದೀರಾ ಬಾಬಾ? ಬಿಡಿಸ್ಬೇಡಿ. ನನ್ನಿಂದ ಆಗಲ್ಲ ಸುಮಿತ್ರಾ. ನೀವು ಅವ್ರ ಮೇಲೆ ತಪ್ಪು ತಿಳ್ಕೊಂಡಿರ್ಬೋದು ಬಾಬಾ. ಅವ್ರು ಸುಧಾರಿಸಿದ್ದಾರೆ. ನಿನ್ನ ಗಂಡ ಮಾಡಿರೋ ಎಷ್ಟೋ ಅಪರಾಧಗಳನ್ನ ನಾನು ಕ್ಷಮಿಸಿದ್ದೀನಿ. ಎಷ್ಟೋ ಸಂದರ್ಭದಲ್ಲಿ ನನ್ನನ್ನು ತುಳಿಯೋ ಪ್ರಯತ್ನ ಮಾಡಿದ್ದಾನೆ. ಎಷ್ಟೋ ಸಾರಿ ಅವಮಾನ ಮಾಡಿದ್ದಾನೆ. ಅದಕ್ಕೆಲ್ಲ ನಾನೇನಾದರೂ ಶಿಕ್ಷೆ ಕೊಟ್ಟಿದ್ದೀನಾ? ಇಲ್ವಲ್ಲ. ಈ ಪ್ರಕರಣದಲ್ಲಿ ಅವನೇ ಸಿಗಾಕೊಂಡಿದ್ದಾನೆ. ನಾನೇನು ಮಾಡೋಕ್ಕಾಗಲ್ಲ. ಏನಾಯ್ತು ಸುಮಿತ್ರಾ? ಅಣ್ಣ ಏನಂದ? ಇಲ್ಲ ರೀ, ಬಾಬಾ ಒಪ್ಕೋತಾ ಇಲ್ಲ. ಅವ್ರ ಈ ಜವಾಬ್ದಾರಿ ತಗೊಳಕ್ಕೆ ರೆಡಿ ಇಲ್ಲ. ಅಣ್ಣ ಏನಂದ? ಅದನ್ನಾದ್ರೂ ಮಗಳು. ನಾನು ಅವನ ಎಷ್ಟೋ ತಪ್ಪುಗಳನ್ನ ಕ್ಷಮಿಸ್ಬಿಟ್ಟಿದ್ದೀನಿ. ಈ ಸಲ ಅವನಾಗೆ ಬಂದು ಸಿಕ್ಕಾಕೊಂಡಿದ್ದಾನೆ. ನಾನೇನು ಮಾಡಕ್ಕಾಗಲ್ಲ ಅಂದ್ಬಿಟ್ರು. ಅವನಿಗೆ ನನ್ನ ಬಿಡ್ಸಕ್ ಮನ್ಸಿಲ್ಲ ಕಣೆ. ಅದಕ್ಕೆ ಇಷ್ಟೆಲ್ಲ ನಾಟಕ ಆಡ್ತಿದ್ದಾನೆ. ಹೋಗು, ಅತ್ತೇನಾದ್ರೂ ಕೇಳು. ಅವ್ರು ಹುಷಾರಿಲ್ಲ ಅಂತ ರೂಮ್ ಬಾಗ್ಲು ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಸೋಮಶೇಖರ್ಗೆ ಜೀವ ಹೋಗಾಗೆ ಹೊಡಿಬೇಕಾದ್ರೆ ಬೈ ಮೇಲೆ ಎಚ್ಚರ ಇರ್ಲಿಲ್ವಾ? MLA ತಮ್ಮನ ಭಂಡದೇರಿ ಇತ್ತೇನೋ. ರಾಮ್ ಕೋಟಿ, ನಾನು ಈಗಲೂ MLA ತಮ್ಮನೇ. ರಿಲೀಸ್ ಆಗಿ ಹೊರಗಡೆ ಬಂದ್ಮೇಲೆ ನಿನ್ ಪ್ರಮೋಷನ್ ಟ್ರಾನ್ಸ್ಫರ್ ಎಲ್ಲ ನಾನೇ ನೋಡ್ಕೋಬೇಕು.